ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದಡಿ ರಾಜು. ಸ್ನೇಹಿತರೆ, ಪಹಲ್ಗಾಮ್ನಲ್ಲಿ ನಡೆದಂತಹ ನರಮೇಧಕ್ಕೆ ಸಂಬಂಧಪಟ್ಟಂತೆ, ಅಂದರೆ ನಮ್ಮ ಹಿಂದೂಗಳ ಸಿಂಧೂರವನ್ನು ಅಡಿಸಿದಂಥ ಪಾಕಿಸ್ತಾನದ ಪಾಪಿಗಳ ರಕ್ತವನ್ನು ಚೆಲ್ಲಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಅದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ಇನ್ನೂ ಕೂಡ ನಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಇರಲಿ, ಅದರ ನಡುವೆ ಈ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ನರಮೇಧನೆ ಅಂತ ಅನ್ಬಹುದು. ಅದನ್ನು ಸರ್ಕಾರದ ವೈಫಲ್ಯದಿಂದ ನಡೆದಂಥ ನರಮೇಧ. ಅದು 11 ಜನರ ಜೀವವನ್ನು ಬಲಿ ತಗೊಂಡ್ರು. ಈಗ ನಮ್ದು ಇರೋ ತಪ್ಪಿಲ್ಲ, ಪೊಲೀಸರು ತಪ್ಪಿದೆ ಅಂತೇಳಿ IPS ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯವರ ದಡ್ಡತನನ, ಮೂರ್ಖತನನ, ಮುಟ್ಟಾಳ್ತನನ ಗೊತ್ತಿಲ್ಲ. ಯಾಕಂದರೆ ನಾವು ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ವಿ. ಅದು ಅವರ ವೈಫಲ್ಯ, ಅಧಿಕಾರಿಗಳ ವೈಫಲ್ಯ. ಯಾರೋ ಅದಕ್ಕೆ ಪರ್ಮಿಷನ್ ಕೊಟ್ಟರು ಗೊತ್ತಿಲ್ಲ ಅಂತ ನುಣಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಉಗಿಸ್ಕೊಳ್ಬೇಕಾದಂಥ ಸನ್ನಿವೇಶ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಏನೇನೋ ಡ್ರಾಮಾ ಮಾಡ್ತಿದ್ದಾರೆ. ಅದೇನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಪಂಚ ಗ್ಯಾರಂಟಿಗಳು ಅಂತ ಅದನ್ನು ಹೇಳ್ತಾನೆ ಇದ್ದಾರೆ. ಅದರಲ್ಲೂ ಮಹಿಳೆಯರ ನಾವು ಏನೋ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದೀವಿ ಅಂತೇಳಿ ಬೊಗಳೆ ಬಿಡ್ತಿದ್ದಾರೆ. ಪ್ರಮುಖವಾಗಿ ಏನು BPL ಕಾರ್ಡ್ ಹೋಲ್ಡರ್ ಇದ್ದಾರೆ, ಆ ಒಂದು ಕುಟುಂಬದ ಮುಖ್ಯ ಮಹಿಳೆಗೆ 2,000 ರೂಪಾಯಿನ ಕೊಡ್ತಿದ್ದೀವಿ, ಅದರಿಂದ ಮಹಿಳೆಯು ಆ ಕುಟುಂಬ ಉದ್ಧಾರ ಆಗುತ್ತೆ ಅನ್ನೋದು ಒಂದಾದರೆ, ಎಲ್ಲ ಮಹಿಳೆಯರಿಗೂ ಬಸ್ನಲ್ಲಿ ಫ್ರೀ ಅಂತೇಳಿ ಆ ಮೂಲಕ ಮಹಿಳೆಯರನ್ನ ಸಬಲೀಕರಣ ಮಾಡ್ತಿದ್ದೀವಿ, ಮಹಿಳೆಯರನ್ನ ಉದ್ಧಾರ ಮಾಡ್ತಿದ್ದೀವಿ ಅಂತ ಒಂದು ಬೊಗಳೆಯನ್ನು ಎಲ್ಲ ಕಾಂಗ್ರೆಸ್ನ ನಾಯಕರು, ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರೂ ಕೂಡ ಹೇಳ್ತಾ ಬರ್ತಿದ್ದಾರೆ. ಆದರೆ ಇಲ್ಲಿ ಒಂದು ಘಟನೆ ಇದೆ. ಈ ಸರ್ಕಾರ ಯಾವ ರೀತಿ ಒಂದು ಹೆಣ್ಣಿನ ಗೋಳನ್ನು ಕೇಳ್ತಿಲ್ಲ, ಆ ಗೋಳಿಗೆ ಕಿವಿ ಕೊಡ್ತಿಲ್ಲ. ಅದರಲ್ಲೂ ಅದು ಯಾವ ಇಲಾಖೆ ಅಂತ ನೀವು ಕೇಳ್ಬಿಟ್ರೆ ಸಾಕಷ್ಟು ಆತಂಕಕ್ಕೊಳಗಾಗ್ತೀರಿ. ಆ ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ತರ್ತಿದ್ದೀನಿ. ಏನಪ್ಪ ಅಂದರೆ, ಒಂದು ಮಂಡ್ಯ ನಗರಕ್ಕೆ ಸಂಬಂಧಪಟ್ಟಂಥ ಇಶ್ಯೂ ಇದು. ಒಬ್ಬರು ಶಿಕ್ಷಕಿ, ಒಂದು ಶಾಲೆಯ ಸಹ ಶಿಕ್ಷಕಿ, ಆ ಶಿಕ್ಷಕಿಗೆ ಒಬ್ಬ ಕಿರಾತಕ, ಒಬ್ಬ ಕಾಮುಕ ಶಿಕ್ಷಕನ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಇದುವರೆಗೆ ಈ ಸರ್ಕಾರದಿಂದ ಸಾಧ್ಯ ಆಗಿಲ್ಲ. ಆ ಪ್ರಕರಣ ದಾಖಲಾಗಿ ಫೆಬ್ರವರಿ 2025ರಂದು ಪ್ರಕರಣ ದಾಖಲಾಗಿದೆ. FIR ಕೂಡ ಆಗಿದೆ. ಪ್ರಕರಣ ದಾಖಲಾಗಿದೆ 2025ರ ಫೆಬ್ರವರಿ 10ರಂದು. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಅವರೊಬ್ಬರು ಮಹಿಳಾ ಜಿಲ್ಲಾ ಪಂಚಾಯಿತಿ ಸದಸ್ಯೆ ನಂದಿನಿ ಅವರಿಗೆ ಒಂದು ದೂರು ದಾಖಲಾಗಿದೆ. ಆ ನಂತರದಲ್ಲಿ 11ನೇ ತಾರೀಕು ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಜೂನ್ 9ನೇ ತಾರೀಕು ಇವತ್ತು ಇದುವರೆಗೂ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ. ಆ ಘಟನೆ ಏನು, ಆ ಪ್ರಕರಣ ಏನು, ಯಾರು ದೂರು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ಇಲ್ಲಿ ನಿಮಗೆ ಪ್ರಸ್ತಾಪ ಮಾಡ್ತಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಹೆಣ್ಮಕ್ಳಿದ್ದಾರೆ. ಎಲ್ಲರೂ ಕೂಡ ಶಿಕ್ಷಣ ಬೇಕು, ನಮ್ಮ ಮಕ್ಕಳು MBBS ಮಾಡಿಸ್ಬೇಕು, BA ಮಾಡಿಸ್ಬೇಕು, ಇನ್ನೂ ಒಂದು ಏನೇನೋ ಒಳ್ಳೊಳ್ಳೆ ಪೋಸ್ಟ್ ಗಳಿಸ್ಬೇಕು ಅನ್ನೋ ಕನಸನ್ನು ಕಂಡಿದ್ದಾರೆ. ಆದರೆ ನಿಜವಾಗಿಯೂ ನಮಗೆ ಈ ಶಾಲೆಗಳು ಸೇಫ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆ ಅಂತ ಅಂದರೆ, ಈ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಕೆಲವು ಕಾಮಕರು ಯಾವ ರೀತಿ ನಡ್ಕೋತಿದ್ದಾರೆ ಅನ್ನೋಂಥದ್ದನ್ನು ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಯಾವ ಧೈರ್ಯದ ಮೇಲೆ ನಮ್ಮ ಮಕ್ಕಳನ್ನು ನಾವು ಕಳಿಸ್ಬೇಕು ಅನ್ನೋಂಥ ಆತಂಕ ನಮ್ಮನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ. ಆ ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪ್ರಮುಖ ರೂವಾರಿ ಯಾರಪ್ಪ ಅಂತ ಅಂದರೆ, ಮಂಡ್ಯದ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವು. ಈತ ಈ ಹಿಂದೆ ಮದ್ದೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿದ್ದರು. ಅಲ್ಲಿ ಆತ ದೊಡ್ಡ ಲಫಂಗ, 3rd ಕ್ಲಾಸ್ ಅಂತೇಳಿ ಹೆಸರನ್ನು ಪಡ್ಕೊಂಡು ಲೋಕಾಯುಕ್ತಕ್ಕೂ ಕೂಡ ಟ್ರ್ಯಾಪ್ ಆಗಿದ್ದಂಥ ವ್ಯಕ್ತಿ. ಆತ ಈಗ ಮಂಡ್ಯ ದಕ್ಷಿಣ ವಲಯದ ಶಿಕ್ಷಣಾಧಿಕಾರಿ ಆಗಿದ್ದಾನೆ. ಈ ಏನು ಒಂದು ಶಿಕ್ಷಕಿ 11ನೇ ತಾರೀಕು 2025ರ ಫೆಬ್ರವರಿ ತಿಂಗಳಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಿಕ್ಕೆ ಹೋಗ್ತಾರೆ. ಒಬ್ಬ ಶಿಕ್ಷಕ ನನಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದಾನೆ, ಮಾನಸಿಕವಾಗಿ ಕಿರುಕುಳ ಕೊಡ್ತಿದ್ದಾನೆ ಅಂತ ಹೇಳಿ ದೂರನ್ನ ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ, ದೂರು ಕೊಡಲಿಕ್ಕೆ ಆಕೆಯ ಸಹೋದರ ಮತ್ತು ಇನ್ನೊಂದಷ್ಟು ಸಂಬಂಧಿಕರ ಜೊತೆ ಹೋಗಿರ್ತಾರೆ.
ಈ ಸಂದರ್ಭದಲ್ಲಿ ತಕ್ಷಣ ಆ ವ್ಯಕ್ತಿಗೆ, ಆ BO ಮಹಾದೇವು, ಅವನ ನೀವು ನೋಡಿರ್ತೀರಿ ಸಾಮಾನ್ಯವಾಗಿ, ಆ ಥರದ ನಟೋರಿಯಸ್ ಯಾರಿಲ್ಲ, ನಾನು ಕಂಡಂಥ ಬಿಗ್ ನಟೋರಿಯಸ್. ಅವನು ಸ್ಟೇಷನ್ಗೆ ಕೂತ್ಕೊಂಡು ಅಲ್ಕಿಸ್ಕೊಂಡು ಆ ಸಂಬಂಧಿಕರಿಗೆ, ಯಾರು ಆ ಸಂತ್ರಸ್ತ ಏನಿದ್ದಾರೆ ಅವರಿಗೆ, ಅವರ ಸಹೋದರನಿಗೆ ಸೇರಿದಂತೆ ಅವರ ಬಂಧುಗಳಿಗೆ ಏನು ದೊಡ್ಡ ವಿಷಯ ಆಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಎಲ್ಲ ಕಾಮನ್ ಇದು ಈ ಜಗತ್ತಲ್ಲಿ ಅಂತ ಆವಾಜ ಅಂದರೆ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ತಾನೆ. ಅಡ್ಜಸ್ಟ್ ಮಾಡ್ಕೊಂಡೋಗಿ, ಇಂಥವೆಲ್ಲ ಕಾಮನ್ ನಡೆಯುತ್ತೆ ಈ ಜಗತ್ತಲ್ಲಿ ಅಂತೇಳಿ. ಆಗ ಆ ಸಂದರ್ಭದಲ್ಲಿ ಆಕೆಯ ಸಹೋದರ ಅವ್ರಿಗೆ ಕೇಳ್ತಾನೆ, ಸರ್ ನಿಮ್ಮ ಅಕ್ಕ ತಂಗಿನೋ ನಿಮ್ಮ ಹೆಂಡತಿನೋ ಇಂಥ ಸನ್ನಿವೇಶದಲ್ಲಿದ್ದರೆ, ಆ ಸ್ಥಾನದಲ್ಲಿದ್ದರೆ ನೀವು ಇದೇ ಮಾತು ಹೇಳ್ತಿದ್ರಾ ಅಂದರೆ ಆತ ಕೂಡ ಉತ್ತರ ಕೇವಲ ನಗು ಅಷ್ಟೇ. ಆತನ ಉದ್ದೇಶ ಏನಿರಬಹುದು? ಈ ದೂರು ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ BO ಮಹಾದೇವು ನಡ್ಕೊಂಡಂಥ ರೀತಿ ಬಗ್ಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು, ಒಂದು ಸರ್ಕಾರಿ ಶಾಲೆಯನ್ನ ಪ್ರವರ್ಧಮಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಂತ, ತನ್ನದೇ ಕಿಶೆಯಿಂದ ಸಾಕಷ್ಟು ದುಡ್ಡನ್ನ ಕಳ್ಕೊಂಡಂತ, ಅಂದ್ರೆ ಕೊಡುಗೆಯಾಗಿ ನೀಡಿದಂತ ಪ್ರಕಾಶ್ ಅವರು ಮಾತನಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನ ನೀವು ಕೇಳಿ. ಸರ್, ನವೆಂಬರ್ 2ನೇ ತಾರೀಕು HM ನಾಗರಾಜನವ್ರ ಮೇಲೆ ಒಬ್ಬರು ಶಿಕ್ಷಕಿಯಿಂದ ದೂರು ಕೊಡಲಿಕ್ಕೆ ನಾನು ಕೂಡ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿ ನಾವು ದೂರು ಕೊಡೋಕ್ಕೆ ಹೋದಾಗ ದೂರನ್ನು ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಅವರು ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಆದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ ನಾವು FIR ಮಾಡ್ತೀವಿ, ಆತನ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೆಲ್ಲ ಹೇಳಿದ್ರು. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ BO ಅವರಾದಂಥ ಮಹಾದೇವ್ ಅಂತ ಅನಿಸುತ್ತೆ, ಮೋಸ್ಟ್ಲಿ ಅವ್ರ ಹೆಸರು ಮಹಾದೇವ್ ಅಂತ ಇರಬೇಕು. ಅವರು ಬಂದು ಸುಮಾರು 1 ಗಂಟೆಗಳ ಕಾಲ ರಾಜಿ ಸಂಧಾನ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ನಾವು ಆ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿದ್ವಿ, ಏನು ಸರ್, ಒಬ್ಬ ಶಿಕ್ಷಕ ಈ ಥರ ಲುಚ್ಚ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕನನ್ನು ಬೆಂಬಲಿಸ್ಕೊಂಡು ಬಂದಿದ್ರಲ್ಲ, ನೀವು ಅವನ ತಪ್ಪನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಲಿಲ್ಲ, ಅವನಿಗೊಂದು ಬೈದಿಲ್ಲ. ಈ ಥರ ಎಲ್ಲ ಇದನ್ನು ಕೂಡ ಒಬ್ಬ ಮಹಿಳಾ ಶಿಕ್ಷಕಿಗೆ ಮೇಲೆ ಇದು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೀವು ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಿರಲ್ಲ. ದಯಮಾಡಿ ನೀವು ನಿಮ್ಮ ಇಲಾಖೆಯಿಂದ ಇವನ ಮೇಲೆ ಶಿಸ್ತು ಕ್ರಮ ತಗೋಬೇಕು. ನೀವು ಆರಕ್ಷಕ ಠಾಣೆಗೆ ಬಂದಿರತಕ್ಕಂಥ ಕ್ರಮ ಸರಿಯಲ್ಲ, ಇವನ ಮೇಲೆ ನಿಮ್ಮ ಇಲಾಖೆಯಿಂದಲೇ ಕ್ರಮ ತಗೋಬೇಕು. ನೀವೊಬ್ಬರು BO ಆಗಿ ಈ ಥರ ಒಂದು ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇರ್ತಕ್ಕಂಥ ಶಿಕ್ಷಕರ ಮೇಲೆ ನೀವು ಯಾವುದೇ ರೀತಿಯಾದಂಥ ಇದು ತಗೊಳ್ದೇನೆ ಅವನ ಪರವಾಗಿ ಬಂದಿರತಕ್ಕಂಥದ್ದು ತಪ್ಪು ಅಂತ ನಾವು ಅಲ್ಲಿ ಹೇಳಿದ್ವಿ. ಆದರೆ ಇಲ್ಲ, ಅವರು ಒಳ್ಳೆಯವರು ಆ ಥರ ಈ ಥರ ಅಂತೆಲ್ಲ ಹೇಳಿದ್ರು. ನಾನು ನೋಡಿ ಸರ್, ಒಳ್ಳೆಯವರು ಕೆಟ್ಟವರು ಮಾಡಿರ್ತಕ್ಕಂಥ ಇದನ್ನು ನಿಮ್ಮ ಕಣ್ಣು ಮುಂದೆ ಇದೆ. ಒಂದು ಪತ್ರ ಬರೆದಿದ್ದಾರೆ ಅವ್ರಿಗೆ. ಒಬ್ಬ ಟೀಚರ್ಸು ಒಬ್ಬರು ಪತ್ರನ ಬರೆದು ಒಂಥರ ನಾನು ನಿನ್ನನ್ನು ಇಷ್ಟಪಡ್ತೀನಿ, ಇನ್ನೊಂದೇನೋ ಮಾಡ್ತೀನಿ ಅನ್ನುವಂಥ ಮಟ್ಟಕ್ಕೆ ಇಳಿದು, ಅದು ಒಬ್ಬ ಹೈಸ್ಕೂಲ್ನಲ್ಲಿರ್ತಕ್ಕಂಥ ಶಿಕ್ಷಕ ಈ ರೀತಿಯಾದಂಥ ಒಂದು ಪತ್ರವನ್ನು ಬರೆದ್ರೂ ಕೂಡ ಅದನ್ನು ಕೂಡ ಖಂಡಿಸ್ತೇನೆ. ಒಂಥರ ಮಗುಳ್ನಾಗೆ ನಕ್ಕೊಂಡು ಅದನ್ನು ರಾಜಿ ಸಂಧಾನ ಮಾಡಲಿಕ್ಕೆ ಅವ್ರು ಮುಂದಾದರು ಸರ್. ನಾವು ಆ ಸಂದರ್ಭದಲ್ಲಿ ಒಪ್ಪಲಿಲ್ಲ. BO ಅವ್ರನ್ನ ಕ್ರಮವನ್ನು ಉಗ್ರವಾಗಿ ನಾವು ಖಂಡಿಸಿದ್ವಿ. ನೀವೊಬ್ಬರು BO ಆಗಿ ಈ ಥರ ಒಬ್ಬ ಶಿಕ್ಷಕ ಈ ಥರ ತಪ್ಪು ಮಾಡಿದ ಅವನ್ನ ನೀವು ಉಳಿಸ್ಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ತಪ್ಪು ಅಂತಕ್ಕಂಥ ಅಭಿಪ್ರಾಯವನ್ನು ನಾವು ಅವತ್ತು ಹೇಳಿದ್ವಿ ಸರ್ ಸ್ಟೇಷನ್ನಲ್ಲಿ. ಜೊತೆಗೆ ಇನ್ನೂ ಒಂದೇನಂತಂದರೆ, ಆತ ಒಂದು ಕಮಿಟಿನ ರಚನೆ ಮಾಡ್ತಾನೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿಕ್ಕೆ. ಅಂದರೆ ಏನು ಸ್ಟೆಪ್ಸ್ ಏನಿದೆ, ಏನು ಘಟನೆ ಏನಾಗಿದೆ, ಯಾಕೆ ಆಗಿದೆ, ಯಾವುದು ತಪ್ಪಿದೆ, ಆ ಶಿಕ್ಷಕಿಗೆ ಏನು ತೊಂದರೆ ಆಗಿದೆ, ನೋವಾಗಿದೆ ಅಂತ ಕೇಳಿ ಒಂದು ತಂಡವನ್ನು ರಚನೆ ಮಾಡುವಂಥದ್ದು ಕಾನೂನಲ್ಲಿ ಅವಕಾಶ ಇದೆ. ಅದೇ ರೀತಿ ಆತ ಒಂದು ಸಮಿತಿಯನ್ನು ರಚನೆ ಮಾಡ್ತಾನೆ. ಆ ಸಮಿತಿಗೆ ಮಂಡ್ಯ ತಾಲೂಕಿನ ಬೇಲೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ, ಮತ್ತು ಗುತ್ತಲು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ, ಅದೇ ರೀತಿ ಹಿಂಡವಾಳು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ, ಈ 3 ಶಾಲೆಗಳ ಮುಖ್ಯ ಶಿಕ್ಷಕಿಯರ ತಂಡವನ್ನು ರಚನೆ ಮಾಡಿ ಆ ಶಿಕ್ಷಕಿಯ ಮನೆಗೆ ಕಳಿಸ್ತಾರೆ. ಆ 3 ಮುಖ್ಯ ಶಿಕ್ಷಕಿಯರು ಎಷ್ಟು ಜನರ ಮನೆ ಹಾಳು ಮಾಡಿದ್ದಾರೆ, ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಅವರು ಹೋಗಿ ನಿನಗೆ ಏನು ತೊಂದರೆ ಆಗಿದೆ ಅಂತ ಕೇಳಿಲ್ಲ, ಬದಲಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಅವರು ದೊಡ್ಡವರ ಸಪೋರ್ಟ್ ಇದೆ, ಏನು ಬೇಕಾದರೂ ಮಾಡ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಇದು ಆ ತನಿಖಾ ತಂಡದ ಸದಸ್ಯರು, ಅವರ ಹೆಸರುಗಳೆಲ್ಲ ನಾನು ಡಿಸ್ಪ್ಲೇ ಮಾಡ್ತೀನಿ. ನಿಜವಾಗಿಯೂ ಇಂಥ ಮುಖ್ಯ ಶಿಕ್ಷಕಿಯರು ಬೇಕಾ ನಮಗೆ?
ಎಷ್ಟು ಹೆಣ್ಮಕ್ಳನ್ನ ಇವರು ಹಾಳು ಮಾಡಿರಬಹುದು, ಅಥವಾ ಇವರ ಚಾರಿತ್ರ್ಯ ಯಾವ ರೀತಿ ಇರಬಹುದು ಯೋಚನೆ ಮಾಡಿ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಯಾವ ಧೈರ್ಯದ ಮೇಲೆ ಹೆಣ್ಮಕ್ಳನ್ನ ಶಾಲೆಗೆ ಕಳಿಸ್ಬೇಕು? ದೂರು ಕೊಟ್ಟಂತ ಆದ್ರೂ ಆವತ್ತು ದೂರನ್ನ ಸ್ವೀಕರಿಸಿದ್ದಾರೆ, FIR ಕೂಡ ದಾಖಲಾಗಿದೆ. ಆದರೆ ಇದುವರೆಗೂ ಆತನ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಪೊಲೀಸರು ಜರುಗಿಸಿಲ್ಲ. ಕಾರಣ ಏನಪ್ಪಾ ಅಂತ ಅಂದ್ರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗೊಂದು ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು, ಜೊತೆಗೆ ಏನು ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರಿದ್ದಾರೆ ಅವರು ಆತನ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ಇನ್ನೂ ಕೂಡ ಅನುಮತಿಯನ್ನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. ಓಕೆ, ನಮ್ಮ ಜಿಲ್ಲಾ ಪಂಚಾಯಿತಿಯ CS ಏನಿದ್ದಾರೆ, CEO, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಆಕೆ ಕೂಡ ಒಬ್ಬ ಮಹಿಳೆ, ಆಕೆಗೆ ಕೂಡ ದೂರು ಕೊಟ್ಟಿದ್ದಾರೆ. ಆದ್ರೂ ಇದುವರೆಗೂ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿಲ್ಲ. ಯಾವ ಕ್ರಮ ತಗೋತಾರೆ ಗೊತ್ತಿಲ್ಲ. ಮಹಿಳಾ ಸಬಲೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ. ಮಹಿಳಾ ಆಯೋಗಕ್ಕೂ ಆ ಶಿಕ್ಷಕಿ ದೂರನ್ನ ಕೊಟ್ಟಿದ್ದಾರೆ ನೋಡಿ. ಅವರ ಸಹೋದರ ಕೂಡ ದೂರು ಕೊಟ್ಟಿದ್ದಾನೆ. ಎಷ್ಟೆಷ್ಟು ಜನರಿಗೆ ದೂರು ಕೊಟ್ಟಿದ್ದಾರೆ ಅಂತ ಅಂದ್ರೆ, ಮೊದಲನೇ ದೂರು 10ನೇ ತಾರೀಕು ಫೆಬ್ರವರಿ 2025 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ. 11ನೇ ತಾರೀಕು ಪಶ್ಚಿಮ ಪೊಲೀಸ್ ಠಾಣೆಯ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು. 17ನೇ ತಾರೀಕು 3ನೇ ತಿಂಗಳು 2025 ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಅವರಿಗೆ ಕೊಟ್ಟಿದ್ದಾರೆ. ಆನಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರು ಕೂಡ 17ನೇ ತಾರೀಕು ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅವರು ಕೂಡ 17ನೇ ತಾರೀಕು ದೂರು ಕೊಟ್ಟಿದ್ದಾರೆ. ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ನೃಪತುಂಗ ರಸ್ತೆ ಬೆಂಗಳೂರು ಅದೇ ದಿನ ಅವರು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಯಾವ ಇಲಾಖೆಯ ಆಯುಕ್ತರು ಕೂಡ ಇದುವರೆಗೂ ಒಂದೇ ಒಂದು ಸಣ್ಣ ಕ್ರಮವನ್ನ ತಗೊಂಡಿಲ್ಲ. ಆ ನಂತರದಲ್ಲಿ ಮನೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆ ಅಂದ್ರೆ ಏನು DDPI ಇದ್ದಾರೆ ಅವರಿಗೆ 28ನೇ ತಾರೀಕು ಮಾರ್ಚ್ನಲ್ಲಿ ಮತ್ತೊಂದು ದೂರು ಕೊಟ್ಟಿದ್ದಾರೆ. ಆ ನಂತರ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿ ಅವರು ಕೂಡ ಮತ್ತೆ 12ನೇ ತಾರೀಕು ಒಂದು ದೂರು ಕೊಟ್ಟಿದ್ದಾರೆ. ಅದೇ ದಿನ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆ ಮತ್ತೆ ಒಂದು ದೂರು ಕೊಟ್ಟಿದ್ದಾರೆ. ಮೊದಲು ಕೊಟ್ಟಂತ ದೂರುಗಳಲ್ಲಿ ಏನೀಗ ಮತ್ತೆ ನೀವು ಅನ್ಬೋದು DDPIಗೆ ಮತ್ತೆ ಜಿಲ್ಲಾ ಪಂಚಾಯತ್ CEO ಅವರಿಗೆ ಮತ್ತೆ ಯಾಕೆ ದೂರು ಕೊಟ್ಟರು, ಮೊದಲೇನು ದೂರು ಕೊಟ್ಟಿಲ್ಲ ಅದೇನು ಅಂತ. ಮೊದಲು ಅವರು ದೂರು ಕೊಟ್ಟಿದ್ದು ಆ ಸಹ ಶಿಕ್ಷಕನ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ. ಅವ್ರು ಯಾವುದೇ ಕ್ರಮ ತಗೊಳ್ಳುವಂತ ತಾಕತ್ತನ್ನು ತೋರಿಸ್ಲಿಲ್ಲ. ಅದಕ್ಕೆ ಅವ್ರಿಗೆ ಯಾಕೆ ಧೈರ್ಯ ಇಲ್ವೋ ಅಥವಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿ ಅಂತ ಈ ಶಿಕ್ಷಕ ಏನು ಈ ಕಾಮುಕ ಇದ್ದಾನೆ ಆತ ಅದು ಎಷ್ಟೆಷ್ಟು ಲಂಚ ಕೊಟ್ಟಿದ್ದಾನೋ ಏನೋ ಗೊತ್ತಿಲ್ಲ. ಸೊ ಆತನನ್ನ ಅವರು ಸೇವ್ ಮಾಡ್ಲಿಕ್ಕೆ ಹೊರಟರು. ಆ ನಂತರದಲ್ಲಿ ಮತ್ತೆ ಅವರು ಮಾರ್ಚ್ ತಿಂಗಳಲ್ಲಿ ಕೊಟ್ಟಂತ ದೂರ ಏನಪ್ಪಾ ಅಂತ ಅಂದ್ರೆ, ನೀವು ಆತನ ಮೇಲೆ ಇದುವರೆಗೂ ಕ್ರಮ ತಗೊಂಡಿಲ್ಲ. ಓಕೆ, ನೀವು ಯಾವ ತರ ಕ್ರಮ ತಗೊಳ್ಳಿ, ಆದ್ರೆ ಈಗಲೂ ಕೂಡ ಆತ ನನ್ನ ಜೊತೆಯಲ್ಲಿ ನಾನು ಕೆಲಸ ಮಾಡಿರ್ತಕ್ಕಂಥ ಶಾಲೆನಲ್ಲೇ ಕೆಲಸ ಮಾಡ್ತಿದ್ದಾನೆ, ನಾನು ಎದುರುಗಡೆ ಪ್ರತಿದಿನ ಸಿಗ್ತೇನೆ. ಸೊ ಇದರಿಂದ ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಿದೆ. 2024 ನವೆಂಬರ್ ಡಿಸೆಂಬರ್ನಿಂದ ಆತ ನನಗೆ ಕಿರುಕುಳ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಫೆಬ್ರವರಿ ತಿಂಗಳಲ್ಲಿ ದೂರು ಕೊಟ್ಟಿದ್ದೀನಿ. ನೀವು ಇದ್ದವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅಟ್ಲೀಸ್ಟ್ ನನ್ನನ್ನ ಅಥವಾ ಆತನನ್ನ ಬೇರೆ ಬೇರೆ ಸ್ಕೂಲ್ಗಳಿಗೆ ವರ್ಗಾವಣೆ ಮಾಡಿ. ಎದುರು ಬದ್ರ ಆಗೋದು ತಪ್ಪುತ್ತೆ, ಮುಜುಗರ ಆಗೋದು ತಪ್ಪುತ್ತೆ, ಮಾನಸಿಕವಾಗಿ ಹಿಂಸೆ ಅನುಭವಿಸೋದು ತಪ್ಪುತ್ತೆ ಅಂತೇಳಿ ಆ ಶಿಕ್ಷಕಿ ಮತ್ತೆ ಒಂದು ಮನವಿ ಕೊಟ್ಟಿದ್ದಾರೆ. ಅದು ಮಾರ್ಚ್ ತಿಂಗಳ 12ನೇ ತಾರೀಕಿನಲ್ಲಿ. ಈ ಅಯೋಗ್ಯ ಶಿಕ್ಷಣ ಇಲಾಖೆ ಆಗಿರಲಿ
ಅಥವಾ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಏನು ಜವಾಬ್ದಾರಿ ಇರ್ತದೆ, ಜಿಲ್ಲಾ ಪಂಚಾಯತಿ ಸಿಇಒ ಅವರು, ಆಕೆ ಕೂಡ ಒಬ್ಬ ಮಹಿಳೆ. ಇದುವರೆಗೂ ಒಂದು ಸಣ್ಣ ಕ್ರಮವನ್ನು ತಗೊಂಡಿಲ್ಲ. ಓಕೆ, ಈಗ FIR ಆಗಿದೆ. ಆ ನಂತರ ನೀವು DDPಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಜಿಲ್ಲಾ ಪಂಚಾಯತಿ ಸಿಇಒಗೂ ಕಂಪ್ಲೇಂಟ್ ಮಾಡಿದ್ದೀರಿ, ನೆಕ್ಸ್ಟ್ ಸರ್ಕಾರದ ಗಮನಕ್ಕೂ ಕೂಡ ಸರ್ಕಾರದ ಕೆಲವು ಅಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿದ್ದೀರಿ. ಇದುವರೆಗೂ ಏನೋ ಕ್ರಮ ಆಗಿದೆಯಾ ಅದ್ರ ಬಗ್ಗೆ? ಸರ್, ಇದುವರೆಗೂ ಏನೂ ಕ್ರಮ ಆಗಿಲ್ಲ. ಏನೋ ಒಂದು 2-3 ಜನ ಕಳಿಸಿ ಇಲಾಖೆ ವಿಚಾರಣೆ ಅನ್ನುವಂಥ ನೆಪದಲ್ಲಿ ನೀವು ರಾಜಿಯಾಗಿ ನೀವು ಇದು ಬಿಟ್ಬಿಡಿ, ಏನೋ ಹಂಗೆ ಆ ಥರ ಒತ್ತಡಗಳನ್ನ ಹಾಕುವಂಥ ಪರಿಸ್ಥಿತಿಗಳು ನಡೆದಿದೆ. ಬಟ್ ಇಲ್ಲಿವರೆಗೂ ಕೂಡ ಆ ವ್ಯಕ್ತಿ, ಆ ಥರ ಕಿರುಕುಳ ಕೊಟ್ಟಂಥ ವ್ಯಕ್ತಿ ಅದೇ ಸಾಲಿನಲ್ಲಿ ಮುಂದುವರಿತಾ ಇದ್ದಾನೆ. ಆದರೂ ಕೂಡ BO ಅವರಾಗಲಿ DDP ಅವರಾಗಲಿ ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ಳದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದೊಂದು ರೀತಿಯಾದಂಥ ಖಂಡನೀಯ. ಒಬ್ಬ ಮಹಿಳಾ ಶಿಕ್ಷಕಿಗೆ ದೌರ್ಜನ್ಯ ಮಾಡ್ತಕ್ಕಂಥ ಶಿಕ್ಷಕರನ್ನ ಅದೇ ಸಾಲಿನಲ್ಲಿ ಮುಂದುವರಿಸ್ತಕ್ಕಂಥ ನೀಚ ಮಟ್ಟಕ್ಕೆ ಇವತ್ತು ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದನ್ನು ಅದೊಂಥರ ಅಮಾನವೀಯ. ಈ ಕೂಡಲೇ ನಾನು ಒತ್ತಾಯಿಸ್ತೇನೆ, ಆ ಶಿಕ್ಷಕರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಮತ್ತು ಅವನ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ ಸರ್. ಈ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂಡ ಶಾಲಿನಿ ರಜನಿ ಸರ್, ಅವರು ಕೂಡ ಮಹಿಳೆ, ಯಾವುದೇ ಕ್ರಮ ತಗೊಂಡಿಲ್ಲ. ಇನ್ನು ಯಾರು ಕ್ರಮ ತಗೋಬೇಕು? ಯಾರು ಕ್ರಮ ತಗೋತಾರೆ? ಏನ್ ಮಾಡಬೇಕು? ಆನಂತರ ಮತ್ತೊಂದು ವಿಚಾರ, ಈ BO ಏನಿದ್ದಾನೆ ಮಹಾದೇವ್, ಈತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಆತನನ್ನ ಸಂಪರ್ಕ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ. ಕಡೆಗೆ ಅವರ ಸಂಪರ್ಕ ಸಿಕ್ತು. ಆ ಸಂದರ್ಭದಲ್ಲಿ ಆ ಮುಟ್ಟಾಳ ಹೇಳ್ತಾನೆ, ನನಗೆ ಹೈಸ್ಕೂಲ್ ವ್ಯಾಪ್ತಿ ಬರಲ್ಲ, ನಾನು ಕೇವಲ ಪ್ರಾಥಮಿಕ ಶಾಲೆಯ ವ್ಯಾಪ್ತಿ ಮಾತ್ರ ನನ್ನ ವ್ಯಾಪ್ತಿಗೆ ಬರೋದು ಕೇವಲ ಪ್ರಾಥಮಿಕ ಶಾಲೆ ಅಂತ ಹೇಳ್ತಾನೆ. ಇಂಥ ಒಬ್ಬ ಅಯೋಗ್ಯನನ್ನ ಶಿಕ್ಷಣ ಇಲಾಖೆ ಉಳಿಸ್ಕೊಂಡಿದೆ ಅಂತ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ. ಇಂಥ ಅಯೋಗ್ಯನನ್ನ ಫಸ್ಟ್ ಸಸ್ಪೆಂಡ್ ಮಾಡ್ಬೇಕು, ಮಾತ್ರ ಅಲ್ಲ ಡಿಸ್ಮಿಸ್ ಮಾಡ್ಬೇಕು, ಡಿಸ್ಮಿಸ್ ಮಾಡಿ ಆಚೆ ಕಳಿಸ್ಬೇಕು. ಇಂಥವ್ರಿದ್ರೆ ಎಷ್ಟು ಹೆಣ್ಮಕ್ಳನ್ನ ಯಾವ ರೂಟ್ ಕಳಿಸ್ತಾರೆ, ಏನೇನ್ ಮಾಡ್ತಾರೆ ಅನ್ನೋದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಈತನಿಗೆ ಇನ್ನು ಎಷ್ಟೆಷ್ಟು ಜನ ಸಹಕಾರ ನೀಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸ್ನೇಹಿತರೆ, ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು, ಯಾರಿದು, ಯಾವ ವ್ಯಕ್ತಿ ಬಗ್ಗೆ ಮಾತನಾಡ್ತಿದ್ದಾರೆ? ಬರೀ ಕೇವಲ BO ಬಗ್ಗೆ ಮಾತಾಡ್ತಿದ್ದಾರೆ, CEO ಬಗ್ಗೆ ಮಾತಾಡ್ತಿದ್ದಾರೆ, ಶಿಕ್ಷಣ ಇಲಾಖೆ ಬಗ್ಗೆ ಮಾತಾಡ್ತಿದ್ದಾರೆ. ಆದರೆ ಈ ತರದ ಕಾಮುಕ ಯಾರು? ಆತ ಯಾರಿಗೆ ತೊಂದರೆ ಕೊಟ್ಟ, ಯಾಕೆ ತೊಂದರೆ ಕೊಟ್ಟ ಅನ್ನೋ ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಪರ್ವ TV. ಇದುವರೆಗೂ ನಮ್ಮ ಪರ್ವ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದ.